ಟೀಯನ್ನ ಯಾರಿಗೆ ತಾನೇ ಮಾಡಕ್ ಬರಲ್ಲ ಹೇಳಿ. ಅದಲ್ಲದೆ ಇದು ಬೆಲ್ಲದ ಟೀ ಯಾವ ರೀತಿಯಾಗಿ ಮಾಡಬೇಕು ಹೇಳ್ಕೊಡ್ತೀನಿ. ಈ ಚಳಿಗಾಲಕ್ಕೂ ಮಳೆಗಾಲಕ್ಕೂ ಸೂಪರ್ ಕಾಂಬಿನೇಷನ್ ಅಂತಾನೆ ಅನ್ಬೋದು. ಅದ್ರ ಜೊತೆ ಸ್ನ್ಯಾಕ್ಸ್ ಸಹ ಹೇಗ್ ಮಾಡಿದ್ದೆ ಅಂತಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಟ್ರೈ ಮಾಡಿ. ಈಗ ಮಸಾಲಾ ಟೀಯನ್ನ ಮಾಡೋಣ ಬನ್ನಿ. ಅಂದ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು 5 ಮೆಣಸನ್ನ ತಗೊಂತಾ ಇದ್ದೀನಿ. ಈಗ ಇದನ್ನ ಒಮ್ಮೆ ಕುಟಾಣಿಯಲ್ಲಿ ಕುಟ್ಕೊಂತಾ ಇದ್ದೀನಿ. ನೀವು ಬೇಕಾದ್ರೆ ಇಲ್ಲಿ ಪೆಪ್ಪರ್ ಪೌಡರ್ ಅನ್ನಾದ್ರೂ ಯೂಸ್ ಮಾಡಬಹುದು. ಬಟ್ ಈ ರೀತಿಯಾಗಿ ಮೆಣಸನ್ನ ಕುಟ್ಟಿ ಹಾಕೋದ್ರಿಂದ ಟೀಯ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನ ತಗೊಂತಾ ಇದ್ದೀನಿ. ನಾನಿಲ್ಲಿ ಇಬ್ಬರಿಗೆ ಟೀ ಮಾಡ್ತಿರೋದ್ರಿಂದ ಇಷ್ಟು ಕ್ವಾಂಟಿಟಿಯಲ್ಲಿ ನಾನು ತಗೊಂತಾ ಇದ್ದೀನಿ. ಇದನ್ನು ಸಹ ಒಮ್ಮೆ ಜಜ್ಕೋಬೇಕಾಗುತ್ತೆ. ಇನ್ನು ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ. ಈಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈಗ ನಾನು ಟೀ ಮಾಡುವಂತಹ ಒಂದು ಪಾತ್ರೆಯಲ್ಲಿ 1 ಕಪ್ಪಷ್ಟು ನೀರನ್ನ ಆಡ್ ಮಾಡ್ಕೊತಾ ಇದ್ದೀನಿ. ನಂತರ ಈಗಾಗಲೇ ನಾವು ಕುಟ್ಟಿಟ್ಕೊಂಡಿರುವಂತಹ ಮೆಣಸು ಮತ್ತು ಶುಂಠಿಯನ್ನ ಇದರಲ್ಲಿ ಹಾಕೊಂತಾ ಇದ್ದೀನಿ. ಒಮ್ಮೆ ಮಾಡ್ಕೊಂಡು ಕುಡೀರಿ, ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಮತ್ತೆ ಮಾಡ್ಕೊಂಡು ಕುಡಿತೀರಾ, ಅಷ್ಟು ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಅಷ್ಟು ಟೀ ಪೌಡರ್ ಅನ್ನ ಹಾಕ್ತಾ ಇದ್ದೀನಿ. ನಾನಿಲ್ಲಿ 3 ರೋಸಸ್ ಅನ್ನ ಯೂಸ್ ಮಾಡಿದ್ದೀನಿ. ಈಗ ಇದನ್ನ ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡೋಣ. ಈಗ ಇದು ಚೆನ್ನಾಗಿ ಬಾಯ್ಲ್ ಆಗ್ಬೇಕು. ನೀವು ಎಷ್ಟು ಚೆನ್ನಾಗಿ ಟೀ ಸೊಪ್ಪನ್ನ ಕುದಿಸ್ತಿರಲ್ಲ ಅಷ್ಟು ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿಯನ್ನ ಹಾಕ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ಚೆನ್ನಾಗಿ ಸೊಪ್ಪನ್ನ ಬೇಯಿಸ್ಕೋಬೇಕಾಗುತ್ತೆ ನೀವು. ಇನ್ನು ನಮ್ಮ ಚಾನಲ್ ನಲ್ಲಿ ಸುಮಾರು ವೆರೈಟಿ ಆದ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಒಮ್ಮೆ ಟ್ರೈ ಮಾಡಿ. ಹಾಗೆ ಇದು ಚೆನ್ನಾಗಿ ಕುದ್ದ ನಂತರ ಇದಕ್ಕೆ 1 ಗ್ಲಾಸ್ ಅಷ್ಟು ಹಾಲನ್ನ ಆಡ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ನಂದಿನಿ ಹಾಲನ್ನ ಯೂಸ್ ಮಾಡಿದ್ದೀನಿ. 1 ಗ್ಲಾಸ್ ನೀರಿಗೆ 1 ಗ್ಲಾಸ್ ಹಾಲನ್ನ ಹಾಕೊಂತಾ ಇದ್ದೀನಿ. ಈಗ ಇದನ್ನು ಸಹ ಒಮ್ಮೆ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡೋಣ. ಹಾಗೆ ನಾನು ವಿತೌಟ್ ಫಿಲ್ಟರ್ ಅನ್ನ ಯೂಸ್ ಮಾಡಿದೆ. ಫಿಲ್ಟರ್ ಕಾಫಿಯನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತಲೂ ಸಹ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಟ್ರೈ ಮಾಡಿ. ಈಗ ಒಂದು ಕಪ್ಪು ಅಥವಾ ಒಂದು ಬೌಲ್ನಲ್ಲಿ 2 ಸ್ಪೂನ್ ಅಷ್ಟು ಬೆಲ್ಲವನ್ನ ಹಾಕೊಂತಾ ಇದ್ದೀನಿ. ನಾವು ಡೈರೆಕ್ಟ್ ಆಗಿ ಹಾಲಿಗೆ ಬೆಲ್ಲವನ್ನ ಹಾಕೋದ್ರಿಂದ ಹಾಲು ಒಡೆದೋಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಸಪರೇಟ್ ಒಂದು ಕಪ್ಪಲ್ಲಿ ಹಾಕೊಂತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಈ ರೀತಿಯಾಗಿ ಚೆನ್ನಾಗಿ ಬಾಯ್ಲ್ ಆದ ನಂತರವಷ್ಟೇ ನೀವು ಸ್ಟವ್ ಅನ್ನ ಆಫ್ ಮಾಡ್ಕೊಳ್ಳಿ. ಈಗ ನಾನು ಬೆಲ್ಲದ ಪುಡಿಯನ್ನ ಹಾಕಿರ್ತೀನಲ್ಲ ಆ ಬೌಲ್ಗೆ ನೀವು ಇದನ್ನ ಶೋಧಿಸ್ಕೋಬೇಕಾಗುತ್ತೆ. ಇದನ್ನ ಕಂಪ್ಲೀಟ್ ಆಗಿ ಶೋಧಿಸ್ಕೊಂಡು ಒಂದು ಸ್ಪೂನಿನ ಸಹಾಯದಿಂದ ನೀವು ಆ ಸೊಪ್ಪನ್ನ ಈ ರೀತಿಯಾಗಿ ರಸನ ತಗೋಬೇಕಾಗುತ್ತೆ. ಈಗ ಒಂದು ಲೋಟದಲ್ಲಿ ಈ ರೀತಿಯಾಗಿ 1 ಕಪ್ಪಿಂದ ಮತ್ತೊಂದು ಕಪ್ಪಲ್ಲಿ ಹಾಕಿ ಬೆಲ್ಲನ ಕರಗಿಸ್ಕೊಂಡು ನಂತರ ನೀವು ಟೀಯನ್ನ ಸರ್ವ್ ಮಾಡ್ಬೋದು. ನಾನು ಕರೆಕ್ಟಾಗಿ ಇಲ್ಲಿ 2 ಕಪ್ ಅಷ್ಟು ಟೀಯನ್ನ ಮಾಡಿದ್ದೀನಿ. ಒಮ್ಮೆ ಕುಡಿದು ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ನಿಮ್ಗೆ ಏನಾದ್ರು ತಲೆನೋವು ಬಂದಾಗ ಅಥವಾ ಏನಾದ್ರು ಫುಡ್ ತಿಂದ ತಕ್ಷಣ ಟೀ ಕುಡಿಯುವಂತ ಅಭ್ಯಾಸ ಇದ್ರೆ ಈ ರೀತಿಯಾಗಿ ಹೆಲ್ತಿ ಆದಂತಹ ಬೆಲ್ಲದ ಟೀಯನ್ನ ಟ್ರೈ ಮಾಡಿ, ಬಹಳನೇ ಚೆನ್ನಾಗಿರುತ್ತೆ. ಬೆಲ್ಲದ ಟೀ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನೀವು ಟ್ರೈ ಮಾಡಿ ಹೇಗ್ ಬಂತು ಬೆಲ್ಲದ ಟೀ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.